ಪ್ರವಾಸಕ್ಕೂ ಅವರು 5 ದಿನ ಉಪವಾಸಕ್ಕೂ ಕುಡಿಯಲಿಲ್ಲ 13 ದಿನ. ಅದರಿಂದ ಇವತ್ತು ನನ್ನ ಜನ ಈ 10 ಲೋಕಸಭಾ ಕ್ಷೇತ್ರದಲ್ಲಿ ನೀವು ಗೆಲ್ಲಿಸಿದ್ರೆ ಆಗ ಮೋದಿಯವರ ಹತ್ರ ಮೇಘದಾಟ ಕಟ್ಟೋದ್ರ ಬಗ್ಗೆ ಹೇಳಬೇಕು. ಯಾರು ಚೀಟಿ ಕೊಟ್ಟರು? ಕೂತ್ಕೊಳ್ಳಿ. ನನ್ನ ಆಯುಷ್ ನೀವು ಬರೆದಿದ್ದೀರಾ? ನನ್ನ ಆಯುಷ್ ಬರೆದಿದ್ದೀರಾ? ನಮಗೆ ಆಗಿರುವ ಅನ್ಯಾಯ, ನಮಗೆ 200 ವರ್ಷದಿಂದ ಆಗಿರುವ ಅನ್ಯಾಯ ಮೋದಿಯವರು ಮನಸ್ಸು ಮಾಡಿದ್ರೆ ತಮಿಳುನಾಡಿನ ಹಂಗಿಲ್ಲದೆ ಅವರು ಈ ದೇಶವನ್ನು ಆಳುವ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆಗ ಅವರಿಂದನೇ ವಾಜಪೇಯಿ ಮಾಡಲಿಲ್ಲ, ನಮಗೆ ತೊಂದರೆ ಬಂತು. ಮನಮೋಹನ್ ಸಿಂಗ್ ಮಾಡಲಿಲ್ಲ, ನರಸಿಂಹರಾವ್, ಜಯಲಲಿತಾ ಈ ಇಂಟಿಮ ನಾಯಕರ ಹೇಗ್ ಮಾಡಿದ್ರು ಅಂದ್ರೆ ಇಲ್ಲಿ ಕನ್ನಂಬಾಡಿ ಕಟ್ಟೆಯಿಂದ ಬಂದಾಗ ಒಬ್ಬ ಯಾವನು ಅಧಿಕಾರಿ ಹಾರ ಹಾಕ್ತಾನೆ, ಮಂತ್ರಿನೂ ಬರಲಿಲ್ಲ, ಯಾರು ಬರಲಿಲ್ಲ, ಜನನೂ ಹೋಗಲಿಲ್ಲ. ಅವರು ನಮ್ಮ ಗಡಿ ಬಿಟ್ಟ ತಕ್ಷಣ ಸಮುದ್ರಕ್ಕೆ ನೀರು ಬೀಳೋವರೆಗೆ 2 ಕಡೆ ಹ್ಯೂಮನ್ ಚೈನು, ಎಲ್ಲಿ ನೋಡಿದ್ರು ನೀರು ನೀರು ನೀರು. ಪಾಪ ಆ ಚೇರ್ಮನ್ ಜಡ್ಜಿ ಇನ್ನಿಬ್ಬರು ಬೇರೆ ಅವರು ಮಹಾನುಭಾವರು. ಆ ಮನುಷ್ಯ ಅರ್ಥ ಮಾಡ್ತಾರೆ. ಆ 250 TMC ನೀರು ಕೊಟ್ಟು ಮರುಕ್ಷಣದಲ್ಲಿ ರಾಜೀನಾಮೆ ಕೊಟ್ಟು ಹೊರಟು. ಅದಾದ್ಮೇಲೆ ಮತ್ತೆ ನಾನು ಏನ್ ಮಾಡಿದ್ರೆ ಬೇಡ, ಈಗ ನಾನೇ ಹೇಳಲಿಕ್ಕಾಗಲ್ಲ, ಒಂದು ಅರ್ಜಿ ಬೇರೆ ಹಾಕಿ ಟ್ರಿಬ್ಯುನಲ್ ಹೊಡೆದೋಯ್ತದೆ. 2 ಜಡ್ಜಸ್ ಒಂದ್ ಕಡೆ, ಇನ್ನೊಂದು ಜಡ್ಜ್ ಇನ್ನೊಂದು ಕಡೆ, 6 ಆರ್ಡರ್ ಬರೀತಾರೆ. ಪಾರ್ಲಿಮೆಂಟ್ ಚರ್ಚೆ ಆಗಿ ಪರಾಸರನ್ನು one of the greatest Supreme Court judge, advocate. ನಿಮ್ಮ ಮುಂದೆ ನಾನು 56 ವರ್ಷ ಹೋರಾಟ ಮಾಡಿದ್ದೇನೆ ಸುಪ್ರೀಂ ಕೋರ್ಟ್. ನಿಮ್ಮ ಮುಂದೆ ನಾನು ಇನ್ನು ಮುಂದೆ ಅಪೇರ್ ಆಗೋದಿಲ್ಲ, ಹೊರಟು